ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವು. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮಾಹಿತಿ ವಿಷಯದ ಬಗ್ಗೆ ಮಾತಾಡೋಣ. ಖುಷಿಯಾದ ವಿಷಯನೂ ಕೂಡ ಹೌದು, ದುಃಖವಾದ ವಿಷಯದ ಹೌದು ಅಂತ ಹೇಳ್ಬೋದು. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ ಫ್ರೆಂಡ್ಸ್. ಬರೀ ಫ್ರೆಂಡ್ಸ್, ಯಾವ ವಿಷಯ ಅಂತೀರಾ? ನಮ್ಮನ್ನ ಬಿಟ್ಟು ಹೋದವ್ರ ಬಗ್ಗೆ, ನಮಗೆ ಮೋಸ ಮಾಡಿ ನಮ್ಮನ್ನ ಬಿಟ್ಟು ಹೋದವ್ರ ಬಗ್ಗೆ ಮಾತಾಡೋಣ. ಯಾಕೆ ಬಿಟ್ಟು ಹೋದ್ರು? ನಮ್ಮೇಲೆ ಅತಿಯಾದ ಪ್ರೀತಿಯಾಗಲಿ, ಅತಿಯಾದ ಸ್ನೇಹ ಆಗಲಿ ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರು ನಮ್ಮನ್ನ ಯಾವತ್ತೂ ಬಿಟ್ಟು ಹೋಗ್ತಾ ಇರಲಿಲ್ಲ. ಯಾಕೆ ಬಿಟ್ಟು ಹೋಗ್ತಾರೆ? ನಮ್ಮನ್ನು ಇಷ್ಟಪಡೋರು ತುಂಬಾ ಇಷ್ಟಪಟ್ಟಿದ್ದಿದ್ರೆ ಖಂಡಿತವಾಗ್ಲೂ ಅವ್ರು ಬಿಟ್ಟು ಹೋಗ್ತಾ ಇರಲಿಲ್ಲ. ಅವ್ರಿಗೆಲ್ಲನೂ ಟೈಮ್ ಪಾಸ್ಗೋಸ್ಕರ ಕೆಲವರು ಪ್ರೀತಿ ಮಾಡ್ತಾರೆ, ಕೆಲವರು ಸ್ನೇಹ ಮಾಡ್ತಾರೆ. ಎರಡೂ ಒಂದೇ. ಅವ್ರಿಗೆ ಟೈಮ್ ಪಾಸ್ಗೋಸ್ಕರ ಯಾರೋ ಒಬ್ಬ ವ್ಯಕ್ತಿ ಫ್ರೆಂಡ್ಶಿಪ್ ಮಾಡಿ ಅವ್ರನ್ನ ಬಿಟ್ಟೋಗ್ತಾರೆ, ಯಾಕಂದ್ರೆ ಅವ್ರಿಗೆ ಟೈಮ್ ಪಾಸ್ ಬೇಕಾಯಿತು. ಬಟ್ ಕೆಲವ್ರಿಗೆ ಅದೇ ಪ್ರಾಣಕ್ಕಿಂತ ಹೆಚ್ಚಾಗಿ ಸ್ನೇಹ ಮಾಡ್ತಾರೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಅವ್ರನ್ನ ಇಷ್ಟಪಡ್ತಾರೆ. ಆದರೆ ಅದು ಯಾವುದೂ ಅವ್ರ ತಲೆಗೆ ಹೋಗಿರಲ್ಲ. ಯಾಕಂದರೆ ಅವ್ರು ಟೈಮ್ ಪಾಸ್ಗೋಸ್ಕರ ಫ್ರೆಂಡ್ಶಿಪ್ ಮಾಡಿರ್ತಾರೆ, ಏನೋ ಮಾತಾಡ್ತಾರೆ, ಏನೋ ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೋಸ್ಕರ ನಮ್ಮ ಜೊತೆ ಇರ್ತಾರೆ ಅಷ್ಟೇ. ಯಾವುದೋ ಒಂದು ಸಿಲ್ಲಿ ಕಾರಣಕ್ಕೋಸ್ಕರ, ಸಿಲ್ಲಿ ರೀಸನ್ಗೋಸ್ಕರ ನಮ್ಮನ್ನ ಬಿಟ್ಟೋಗಿರ್ತಾರೆ ಅಲ್ವಾ? ಆವಾಗ ಆ ಮನುಷ್ಯ ಬಿಟ್ಟು ಹೋದಾಗ ಹಚ್ಕೊಂಡಿರ್ತಾರಲ್ಲ, ಅವ್ರಿಗೆ ಎಷ್ಟು ನೋವಾಗಿರುತ್ತಲ್ವ, ಅದನ್ನು ಆ ವ್ಯಕ್ತಿ ಕೂಡ ಯೋಚನೆ ಮಾಡೋದಿಲ್ಲ. ಅವರು ಯಾಕೆ ಯೋಚನೆ ಮಾಡ್ತಾರೆ? ಅವ್ರು ನಿಜವಾಗಿ ಪ್ರೀತಿ ಮಾಡಿದೆ, ನಿಜವಾದ ಸ್ನೇಹ ಮಾಡಿದರೆ ಖಂಡಿತವಾಗ್ಲೂ ಯಾವತ್ತೂ ಬಿಟ್ಟು ಹೋಗ್ತಾ ಇರಲಿಲ್ಲ. ಅವರು ಬೇಕಾಬಿಟ್ಟು ಫ್ರೆಂಡ್ಶಿಪ್, ಬೇಕಾಬಿಟ್ಟು ಪ್ರೀತಿ ಮಾಡಿದರೆ ಮಾತ್ರನೇ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ ವ್ಯಕ್ತಿ ಬಗ್ಗೆ ತಲೆ ಕೆಡಿಸ್ಕೊಡೋದಿಲ್ಲ, ಆ ಮನ್ಸು ಬಗ್ಗೆ ತಲೆ ಕೆಡಿಸ್ಕೊಡೋದಿಲ್ಲ. ಇವರಿಲ್ಲ ಅಂದರೆ ಇನ್ನೊಬ್ರು ಅನ್ನೋ ರೀತಿಗೆ ಅನ್ನೋ ಮನಸ್ಥಿತಿ ಇರೋರು ಆ ರೀತಿ ಬಿಟ್ಟು ಹೋಗ್ತಾರೆ. ಆದರೆ ಬಿಟ್ಟು ಹೋಗೋರು ಖುಷಿಯಾಗಿರ್ತಾರೆ. ಆದರೆ ಅವ್ರನ್ನ ತುಂಬ ಹಚ್ಕೊಂಡಿರೋರು ಅವ್ರ ಮನಸ್ಥಿತಿ ಎಷ್ಟು ಹಿಂಸೆ ಪಡ್ತಾ ಇರುತ್ತೆ, ನೋವಿರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅದು ಅಲ್ವಾ? ಹಾಗೆ ಯಾವುದೇ ಒಂದು ಸಿಲ್ಲಿ ಕಾರಣಕ್ಕೆ ಅದನ್ನು ಕೂತಿ ಮಾರಿ ಬಗೆಹರಿಸ್ಕೋಬೋದಿತ್ತು. ಬಟ್ ಹಾಗಲ್ಲ, ಅವ್ರಿಗೆ ಬೇಕಾಗೇ ಇಲ್ಲ. ಯಾವುದೇ ಕಾರಣಕ್ಕೂ ನೀವು ಬೇಡ ಅಂದಮೇಲೆ ಸಿಲ್ಲಿ ಆಗಲಿ, ದೊಡ್ಡದಾಗಲಿ, ಯಾವುದೋ ಒಂದು ಕಾರಣಕ್ಕೆ ಒಟ್ಟಿನಲ್ಲಿ ನಿನ್ನಿಂದ ದೂರ ಹೋದರೆ ಸಾಕು ಅನ್ನೋ ಬಗ್ಗೆ ಯೋಚನೆ ಮಾಡಿಕೊಂಡು ಅವರು ಹೊಂಟೋಗ್ಬಿಟ್ಟಿರ್ತಾರೆ. ನಿಮಗೂ ಸ್ವಾಭಿಮಾನ ಅನ್ನೋದು ಇದೆಯಲ್ಲ ಫ್ರೆಂಡ್, ಖಂಡಿತವಾಗ್ಲೂ ಇದ್ದರೆ ದಯವಿಟ್ಟು ಅವರಿಗೆ ಕಾಲ್ ಮಾಡೋದಾಗಲಿ, ಮಾತಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ನಿಮ್ಮ ಜೊತೆಲೇ ಇರ್ತಾರೆ, ಕೆಲವರು ಜೊತೆಲೇ ಇರ್ತಾರೆ, ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇರ್ತಾರೆ. ಬಟ್ ಆದರೂ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಆದರೂ ನೀವು ಅದನ್ನು ಕೇರ್ ಮಾಡ್ತೀರಾ, ಅವ್ರನ್ನ ಒಳ್ಳೆ ಸ್ನೇಹದಿಂದ, ಒಳ್ಳೆ ಮನಸ್ಸಿಂದ ನೀವು ಅವ್ರ ಜೊತೇಲಿ ಇರ್ತೀರ. ಆದರೂ ಯಾವುದೋ ಒಂದು ದಿನ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಅನ್ನೋದು ಗೊತ್ತಿರುತ್ತೆ. ಆದರೂ ನೀವು ಒಳ್ಳೆಯ ರೀತಿಯಿಂದ ಅವ್ರ ಜೊತೆ ಸ್ನೇಹದಿಂದ ಇರ್ತೀರ. ಆದರೆ ಅವ್ರ ಅರ್ಥ ಆಗಿದ್ರು ಕೂಡ ನಮಗೆ ನೋವು ಕೊಟ್ಟು, ನಮಗೆ ಮೋಸ ಮಾಡಿ ಬಿಟ್ಟು ಹೋಗ್ತಾರೆ ಅವರು. ಯಾವುದೇ ಕಾರಣಕ್ಕೂ ಅವ್ರಿಗೆ ಕಾಲ್ ಮಾಡೋದಾಗಲಿ, ಅವ್ರನ್ನ ಮಾತಾಡ್ಸೋದಾಗಲಿ ಹೋಗಬೇಡಿ. ಯಾಕಂದರೆ ನಮ್ಮನ್ನ ಮೋಸ ಮಾಡಿ ಬಿಟ್ಟು ಹೋದವರು ಬೇರೆಯವ್ರ ಜೊತೆಲಿ ಅವರು ಸಂತೋಷದಿಂದ ಇರ್ತಾರೆ. ಅವರೇ ಸಂತೋಷದಿಂದ ಇದ್ದಾರೆ ಅಂದರೆ ಅವ್ರನ್ನ ನಾವು ಹೆಚ್ಚಾಗಿ ಪ್ರೀತಿಯಿಂದಾಗಲಿ, ಸ್ನೇಹದಿಂದಾಗಲಿ ಇದ್ದವ್ರು ನಾವು ಇನ್ನೂ ಖುಷಿಯಿಂದ ಇರಬೇಕು. ಅವ್ರ ಮುಂದೆ ನಾವು ಚೆನ್ನಾಗಿರಬೇಕು. ಅವ್ರ ಮುಂದೆ ಯಾವತ್ತೂ ನಾವು ತಲೆ ತಗ್ಸ್ಬಾರ್ದು. ಅವ್ರು ಮತ್ತೆ ನಮ್ಮನ್ನ ಹುಡ್ಕೊಂಡು ಬರಬೇಕು. ಅವ್ರ ಮುಂದೆ ಚೆನ್ನಾಗಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಬೇಕು, ಒಳ್ಳೆಯ ರೀತಿಲಿ ನಮ್ಮ ಸಭ್ಯತೆ ಆಗಲಿ, ನಮ್ಮ ಕ್ಯಾರೆಕ್ಟರ್ ಆಗಲಿ ಒಳ್ಳೆ ರೀತಿಯಿಂದ ಇರಬೇಕು, ಒಳ್ಳೆ ಕಾರ್ಯಗಳನ್ನ ಮಾಡಬೇಕು, ಅವ್ರ ಮುಂದೆ ತಲೆ ಎತ್ತಿ ನಡಿಬೇಕು. ಅವ್ರಿಗೆ ಅನ್ನಿಸ್ಬೇಕು, ನಾವು ಇಂಥ ವ್ಯಕ್ತಿನ ನಾವು ಬಿಟ್ನಲ್ಲ, ನಾನು ಬಿಡಬಾರ್ದಿತ್ತು ಅನ್ನೋದು ಎಲ್ಲೋ ಒಂದು ಕಡೆ ಅವ್ರಿಗೆ ಚುಚ್ಚಬೇಕು. ಅದನ್ನೆಲ್ಲ ನೋಡಿ ಆ ರೀತಿ ನೀವು ಚೆನ್ನಾಗಿರಬೇಕು. ಅವ್ರು ಬಿಟ್ಟು ಹೋದ್ರು ಅಂದ ತಕ್ಷಣ ನೀವು ಕೊರಗಿ ಕೂತ್ರೆ ನಿಮ್ಮ ಲೈಫೇ ಹಾಳಾಗೋದು ಫ್ರೆಂಡ್. ಯಾವುದೇ ಕಾರಣಕ್ಕೂ ನೀವು ಕೊರಗಬೇಡಿ. ಇಂಥ 1000 ಜನ ಸಮಾಜದಲ್ಲಿ ಇರ್ತಾರೆ, ಅವ್ರ ಮುಂದೆ ನೀವು ಬದುಕಬೇಕು, ಅವ್ರ ಮುಂದೆ ಬಾಳಬೇಕು, ನೀವು ಅವ್ರ ಮುಂದೆ ತಲೆ ಎತ್ತಿ ನಿಲ್ಲಬೇಕು, ನೀವು ಅವ್ರ ಮುಂದೆ ಚೆನ್ನಾಗಿರಬೇಕು. ನೀವು
ಅವ್ರಿಗೆ ಚುಚ್ಚಬೇಕು. ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೋಡಿದ ತಕ್ಷಣ ಚುಚ್ಚಬೇಕು. ಆ ರೀತಿ ನೀವು ನಿಮ್ಮಲ್ಲಿ ಚೇಂಜಸ್ ಆಗಬೇಕು. ನೀವೇ ಮೇಲ್ ಬಿದ್ದು ಕಾಲ್ ಮಾಡೋಕೆ ಹೋದ್ರೂ ಅವರು ನಿಮ್ಮ ಜೊತೆ ಮಾತಾಡೋದಿಲ್ಲ. ಎಷ್ಟೇ ಅವಾಯ್ಡ್ ಮಾಡಿದ್ರು ನನ್ನ ಹತ್ರ ಬರ್ತಾನೆ ಅನ್ನೋದು ಅವ್ರ ತಲೆ ಕೂತ್ಬಿಟ್ಟಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಎಷ್ಟು ಏನು ಚಪ್ಪಲಿಗಿಂತ ಅದಕ್ಕಿಂತ ಕೀಳಾಗಿ ನೋಡ್ತಾರೆ ಅವ್ರು. ಧೂಳು ಸಮ, ನಮ್ಮ ಕಾಲು ಧೂಳು ಸಮ ಅಂತಾರಲ್ಲ, ಆ ರೀತಿ ಮನೋಭಾವ ಇಟ್ಕೊಂಡಿರೋ ಮನುಷ್ಯರು ಕೂಡ ಇರ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮೇಲ್ ಬಿದ್ದು ಮಾತಾಡೋದಾಗ್ಲಿ, ಮೇಲ್ ಬಿದ್ದು ಕಾಲ್ ಮಾಡೋದಾಗ್ಲಿ ಯಾವುದಕ್ಕೂ ಹೋಗಬೇಡಿ. ನಮ್ಮನ್ನು ಬಿಟ್ಟು ಅವ್ರು ಹೋಗಿದ್ದಾರೆ, ಅವ್ರನ್ನ ಬಿಟ್ಟು ನಾವು ಹೋಗಿಲ್ಲ. ಯಾವತ್ತಾರು ಒಂದಿನ ಬರ್ಬೋದು, ಬರ್ದೇನು ಇರ್ಬೋದು. ಬೇಡ, ಎಲ್ಲೋ ನಮ್ಮನ್ನು ಬಿಟ್ಟು ಬೇರೆ ವ್ಯಕ್ತಿ ಜೊತೆ ಅವ್ರು ಚೆನ್ನಾಗಿದ್ದಾರೆ ಅಂದರೆ ನಾವು ಕೂಡ ಚೆನ್ನಾಗಿರಲೇಬೇಕು. ಹಲೋ ಫ್ರೆಂಡ್ಸ್, ಸ್ನೇಹಕ್ಕಾಗಲಿ ಪ್ರೀತಿಗಾಗಲಿ ತುಂಬಾ ಬೆಲೆ ಕೊಡಬೇಕು. ಯಾರು ಬೆಲೆ ಕೊಡ್ತಾ ಇಲ್ವೋ ಅವ್ರ ಸಹವಾಸನೇ ಬೇಡ. ಅದಕ್ಕೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಅವ್ರಿಗೆ. ಆ ವ್ಯಾಲ್ಯೂ ಗೊತ್ತಿದ್ದಿದ್ರೆ ಯಾರು ಮೋಸ ಅನ್ನೋ ಪದನೇ ಯೂಸ್ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಅವಶ್ಯಕತೆ ಇದ್ದಾಗ ಮಾತ್ರನೇ ನಿಮಗೆ ಅವ್ರಿಗೆ ಎಲ್ಲೋ ಹೋಗಬೇಕಾಗಿತ್ತು, ಅವ್ರ ಜೊತೆ ಬೇಕಾಗಿರುತ್ತೆ ಫ್ರೆಂಡ್ಶಿಪ್ಪಲ್ಲಿ. ಮತ್ತು ಅವರು ಟೈಮ್ ಪಾಸ್ ಮಾಡಬೇಕಾಗಿರುತ್ತೆ, ಮಾತಾಡಬೇಕಾಗಿರುತ್ತೆ, ಅವ್ರ ಟೈಮ್ ಹೋಗ್ತಾ ಇರಲ್ಲ. ಅದಕ್ಕೋಸ್ಕರ ಮತ್ತು ನಗಾಡೋಕ್ಕೆ, ಜೋಕ್ ಮಾಡಿ ಇದಕ್ಕೆಲ್ಲನೂ ನಿಮ್ಮನ್ನ ಬಳಸ್ಕೊತಾರೆ. ಅಷ್ಟಕ್ಕೆ ಮಾತ್ರನೇ, ಬೇರೆ ಎಲ್ಲದಕ್ಕೂ ಬೇರೆ ಫ್ರೆಂಡ್ಗಳು ಇರ್ತಾರೆ, ಅವ್ರನ್ನ ಯೂಸ್ ಮಾಡ್ಕೊತಾರೆ. ಇವನು ವೇಸ್ಟ್ ಫೆಲೋ. ಬಟ್ ಅತಿಯಾದ ಪ್ರೀತಿ ನೀವು ಇಟ್ಕೊಂಡಿರ್ತೀರ, ಬೇರೆಯವರೆಲ್ಲ. ಅದು ನಮ್ಮ ತಲೆಗೆ ಯಾವತ್ತೂ ಹೋಗೋದ, ಅವ್ನ ಮನಸ್ಸಿಗೂ ಹೋಗೋದಿಲ್ಲ. ಅಂಥ ವ್ಯಕ್ತಿಗಳು ಸವಾಸನೇ ಬೇಡ ನಮಗೆ. ಅಂಥ ವ್ಯಕ್ತಿಗಳನ್ನ ದೂರ ಇಡಿ, ಅವ್ರ ಹತ್ರ ಕೂಡ ಹೋಗಬೇಡಿ. ಮೋಸ ಮಾಡೋ ಜಗತ್ತಿನಲ್ಲಿ ಪ್ರೀತಿಗೆ, ಸ್ನೇಹಕ್ಕೆ ಬೆಲೆನೇ ಇಲ್ಲ ಕೆಲವ್ರ ಹತ್ರ. ಎಲ್ಲರಿಗೂ ಹೇಳಿಲ್ಲ ನಾನು. ಯಾಕಂದರೆ ಸ್ನೇಹಕ್ಕೆ, ಪ್ರೀತಿಗೆ ಬೆಲೆ ಕೊಡೋರು ತುಂಬ ಜನ ಇದ್ದಾರೆ. ಅದರಲ್ಲಿ ಒಂದು ಕಾಲು ಭಾಗ, ಅರ್ಧ ಭಾಗ ಇರ್ಬೋದೇನೋ ಮೋಸ ಮಾಡೋರು. ದಯವಿಟ್ಟು ಅಂಥವ್ರ ಹತ್ರ ಯಾವುದೇ ಕಾರಣಕ್ಕೂ ಮೇಲ್ ಬಿದ್ದು ನಿಮ್ಮ ಮನಸ್ಸನ್ನ ನೀವೇ ನೋವು ಮಾಡ್ಕೊಬೇಡಿ. ಅವ್ರ ಮುಂದೆ ಚೆನ್ನಾಗಿರಿ, ಚೆನ್ನಾಗಿ ಬಾಳಿ, ಚೆನ್ನಾಗಿ ಬದುಕಿ, ಅವ್ರ ಮುಂದೆನೇ ಚೆನ್ನಾಗಿ ಓಡಾಡಿ. ಅವ್ರಿಗೆ ನೋಡ್ತಾ ಇದ್ರೆ ಅವ್ರಿಗೆ ಚುಚ್ಚಬೇಕು. ನಾನು ಯಾಕಪ್ಪ ಇವ್ರನ್ನ ಬಿಟ್ಟೆ ನಾನು ಅನ್ನೋ ರೀತಿ ಇರಬೇಕು ಅವ್ರಿಗೆ. ದಯವಿಟ್ಟು ಫ್ರೆಂಡ್ಸ್, ಅಂಥ ಫ್ರೆಂಡ್ಶಿಪ್ಪೇ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟು ನಮ್ಮನ್ನ ಬಳಸ್ಕೊತಾರೆ ಅಂದರೆ, ಅವರು ಕೆಲಸ ಕಾರ್ಯಗಳಿಗಾಗಲಿ, ಅವ್ರ ದಿನಚರಿಗಳಿಗಾಗಲಿ, ಯಾವುದಕ್ಕಾದ್ರೂ ಆಗಲಿ ಒಂಥರ ಟಿಶ್ಯೂ ಪೇಪರ್ ಥರ ಬಳಸಿ ಬಿಸಾಕೋ ರೀತಿ ನಮ್ಮ ಫ್ರೆಂಡ್ಶಿಪ್ನ ಬಿಸಾಕ್ಬಿಡ್ತಾರೆ. ಈಸಿ. ನೀನಿಲ್ಲ ಅಂದರೆ ಇನ್ನೊಬ್ರು, ಇಲ್ಲ ಅಂದರೆ ಇನ್ನೊಬ್ರು. ಅವ್ರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಯಾವತ್ತಾರು ಒಂದಿನ ನೊಂದಿರ್ತಿರಲ್ಲ, ಆ ನೋವು ಅವ್ರಿಗೆ ಕೂಡ ಕಾಡುತ್ತೆ. ಆ ಕಾಡ್ದಾಗ ಗೊತ್ತಾಗುತ್ತೆ ಆ ನೋವು ಏನು ಅಂತ. ಅಲ್ಲಿವರೆಗೂ ನಾವು ಕಾಯ್ತಾ ಇರಬೇಕು, ನೋಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ನಾವು ನೊಂದ್ಕೊಬಾರ್ದು. ಇಷ್ಟು ಬೇಗ ಅವರಿಂದ ದೂರ ಆದ್ರಲ್ಲ, ಇಷ್ಟು ಬೇಗ ಅವ್ರ ಮನಸ್ಥಿತಿ ನಮಗೆ ಅರ್ಥ ಆಯ್ತಲ್ವಾ ಅನ್ನೋದನ್ನ ಅರಿವು ಮಾಡಿಕೊಂಡು, ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಅಂಥ ವ್ಯಕ್ತಿಗಳಿಂದ ನಾವು ದೂರ ಇರಬೇಕು ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ತುಂಬ ಇಷ್ಟಪಟ್ಟಿರ್ತೀರ ಅಂದ್ಕೊಂಡಿರ್ತೀನಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿರ್ತೀರ, ಎಲ್ಲೂ ಸ್ಕಿಪ್ ಮಾಡ್ದಿರಾ ಫುಲ್ ನೋಡಿರ್ತೀರ ಅಂದ್ಕೊಳ್ತೀನಿ ಫ್ರೆಂಡ್ಸ್.